ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಸಿಕ್ಕಾಪಟ್ಟೆ ಕೆಸರಚಾಟಕ್ಕೆ ಕಾರಣ ಆಗಿದ್ದ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿರುವಂತಹ ಉದಯಗಿರಿ ಗಲಾಟೆ ಬಹುದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಸ್ಫೋಟಕ ಆಡಿಯೋ ವಿಡಿಯೋ ಔಟ್ ಆಗ್ತಾ ಇದೆ. ಹಾಗಾದರೆ ಈಗೇನು ಹೇಳ್ತಾರೆ ಬಿಜೆಪಿಯವರಿಗೆ? ಈಗ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. RSSನವರು ವೇಷ ಮರೆಸ್ಕೊಂಡು ಬಂದು ಕಲ್ಲು ತೂರಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಸಿಡಿತು. ಪೊಲೀಸರಿಗೆ ಥೂ ಅನ್ನುವಂಥ ಬೈಗುಳ, ನೈತಿಕತೆ ಕುಗ್ಗಿಸುವಂಥ ಭಾಷೆಯ ಪ್ರಯೋಗ ಆಯಿತು. ಕಾಂಗ್ರೆಸ್ನ ಮಿನಿಸ್ಟರ್ಗಳ ನಡುವೆಯೇ ಜಟಾಪಟಿ ಆಯಿತು. DK ಶಿವಕುಮಾರ್ ಅವರು ಪೊಲೀಸರ ಪರ ನಿಂತರೆ, ಕೆಲವರು ಪೊಲೀಸರು ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದು. ಇಷ್ಟೆಲ್ಲ ಆಯ್ತಲ್ವಾ? ಈಗ ನೋಡಿ, ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಸಿಗ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ವಕ್ತಾರರು ಬಂದು, ಕಾಂಗ್ರೆಸ್ ವಕ್ತಾರರು ಬಂದು ಫೋಟೋಸ್ ಎಲ್ಲ ಬಿಟ್ಟು ಒಂದಿಷ್ಟು ನೋಡಿ, RSSನವರು ವೇಷ ಮರೆಸ್ಕೊಂಡು ಬಂದು ಕಲ್ಲು ತೂರಿ ಅಸಲಿಗೆ ಅಲ್ಲಿ ಪರಿಸ್ಥಿತಿ ಹದಗೆಡಿಸಬೇಕು, ಸುಮ್ಮನೆ ಒಂದು ಧರ್ಮದವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತಾನೆ ವೇಷ ಮರೆಸ್ಕೊಂಡು ಬಂದು ಅಶಾಂತಿಗೆ ಕಾರಣ ಆಗಿದ್ದಾರೆ ಅಂತ ಹೇಳಿದ್ರಲ್ವ. ಈಗ ವಿವಾದಿತ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾಯಿತು. ಆತನ ಮೇಲೆ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಕ್ರಮ ತಗೊಂಡ್ರು. ಇಷ್ಟೆಲ್ಲ ಆದಮೇಲೂ ಈ ರೀತಿ ಕಾನೂನನ್ನು ಕೈಗೆತ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಬಂದಿತ್ತು. ಅದು ಕೂಡ ಪೊಲೀಸರ ಮೇಲೆ ಎರಗುವಷ್ಟು ಧೈರ್ಯ ಇವ್ರಿಗೆ ಹೆಂಗೆ ಬರುತ್ತೆ? ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ, ರಕ್ತ ಸುರಿಸ್ತಾರೆ ಅಂದರೆ ಸಾಮಾನ್ಯ ಜನಕ್ಕೆ ಪೊಲೀಸರ ವಿರುದ್ಧವೇ ತಿರುಗಿ ಬೀಳುವಂಥ, ಒಂದು ಸರ್ಕಾರಿ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುವಷ್ಟು ಧೈರ್ಯ ಇರುತ್ತಾ? ಬಹಳ ಸಂಘಟಿತ ಪ್ರಯತ್ನವೇ ಬೇಕಲ್ವ ಅದಕ್ಕೆ? ಅಷ್ಟು ರಾಶಿ ಕಲ್ಲುಗಳು, ಇಷ್ಟೆಲ್ಲ ಜನ ಎಲ್ಲಿಂದ ಬಂದರು ಏಕಾಏಕಿ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತಲ್ಲ, ಈಗ ಸಿಗ್ತಾ ಇದೆ ನೋಡಿ ಇದಕ್ಕೆಲ್ಲದಕ್ಕೂ ಉತ್ತರ. ಒಂದು ಆಡಿಯೋ, ಇನ್ನೊಂದು ವಿಡಿಯೋದಲ್ಲಿ ಏನಿದೆ ಅಂತ ಕೇಳಿದ್ರೆ, ಪಾಪ DCP ಜೀಪ್ ಮೇಲೆ ನಿಂತು ರಿಕ್ವೆಸ್ಟ್ ಮಾಡ್ತಾರೆ. ಒಂದಿಷ್ಟು ಜನ ಸೀನಿಯರ್ಸ್ ಯಾರೋ ಬಂದಿರ್ತಾರಂತೆ, ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಹಿಂಗಾಗ್ಬಿಟ್ಟಿದೆ, ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ, ಪರಿಸ್ಥಿತಿ ಹದಗೆಡದಂತೆ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಕಳಿಸಿರ್ತಾರೆ. ಪೊಲೀಸರು ಒಂದು ತಕ್ಕ ಮಟ್ಟಿಗೆ ವ್ಯವಸ್ಥೆ ಆಗಿದೆ, ಇನ್ನು ಕೈ ಮೀರ್ಲಿಕ್ಕಿಲ್ಲ ಅನ್ನುವಂಥ ಯೋಚನೆಯಲ್ಲಿ ಒಂದಿಷ್ಟು ಭದ್ರತೆ ಮಾಡ್ಕೊಂಡಿರ್ತಾರೆ. ಆದರೆ ಜಮಾಯಿಸ್ತಾರೆ ನೋಡಿ, ಸಾವಿರ ಸಂಖ್ಯೆಯಲ್ಲಿ ಜನ. ಇದು ಉತ್ಪ್ರೇಕ್ಷೆ ಅಲ್ಲ, 1000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಕಿತ್ತೆದ್ದು ಬರ್ತಾರೆ. ಅದು ಎಲ್ಲಿಂದ ಬಂದರು? 1000ಕ್ಕೂ ಅಧಿಕ ಜನ ಅಷ್ಟು ಕಡಿಮೆ ಟೈಮಲ್ಲಿ. ಕೆಲವ್ರಿಗಲ್ಲಿ ಬಂದವರಲ್ಲಿ ನಾವು ಯಾಕೆ ಬಂದಿದ್ದೀವಿ, ಅದು ಏನು ಪೋಸ್ಟು, ಯಾರು ಹಾಕಿದ್ದು, ಆತ ಯಾರು, ಯಾವುದ್ರ ಮಾಹಿತಿನೂ ಇರಲಿಲ್ಲ, ಅಷ್ಟು ಜನ ಸೇರಿಸಲಾಗಿತ್ತು. ಮೊದಲನೇ ವಿಡಿಯೋ ವೈರಲ್ ಆಗಿದ್ದು, ಒಬ್ಬ ಮೌಲ್ವಿ ಜನರನ್ನು, ಅಲ್ಲಿರುವಂಥ ಯುವಕರನ್ನು ಸಿಡಿದೇಳುವಂತೆ ಪ್ರಚೋದಿಸ್ತಾ ಇರೋದು. ನಮ್ಮ ಧರ್ಮ ಅಂತ ಬಂದಾಗ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧರಿರಬೇಕು ಅಂತ ಭಾಷಣ ಮಾಡಿದ್ದು. ಆತನಿಗೂ ಕೂಡ ಪೊಲೀಸರು ಬಲೆ ಬೀಸಿದ್ರಲ್ವ. ಆತನ ವಿಡಿಯೋ ವೈರಲ್ ಆಯಿತು ಮೊದಲು, ಯಾವ ರೀತಿ ಪ್ರಚೋದಿಸಲಾಯಿತು ಅಂತ. ಆಮೇಲೆ ನೋಡಿ, ಈಗ ಅಸಲಿ ಸತ್ಯ ಔಟ್ ಆಗ್ತಿದೆ. 1000ಕ್ಕೂ ಅಧಿಕ ಜನ ಪೊಲೀಸರು ಬದುಕಿದ್ದಾರಲ್ಲ, ಅದೇ ಬಹಳ ದೊಡ್ಡ ವಿಚಾರ. ಇಲ್ಲಿ ಹೇಗೆ ನಿಯಂತ್ರಿಸಿದ್ದಾರೆ ಪೊಲೀಸರು ಅನ್ನೋದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ. ಅಂತಹ ಪೊಲೀಸರ ಸಾಹಸದ ದೃಶ್ಯಗಳು. ಅಲ್ಲಿರೋ ಪೊಲೀಸರ ಸಂಖ್ಯೆ ಅಷ್ಟಾಗಿಲ್ಲ, ತಕ್ಕ ಮಟ್ಟಿಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸಮುದಾಯದವ್ರನ್ನೆಲ್ಲ ಕರೆದು ಮಾತುಕತೆ ಮಾಡಿ ಪರಿಸ್ಥಿತಿ ನಿಯಂತ್ರಿಸುವಂತೆ ಅಲ್ಲಿ ಪ್ರಯತ್ನ ಆಗಿರುತ್ತಲ್ಲ, ಆ ನಂಬಿಕೆಯಲ್ಲಿರ್ತಾರೆ. ಆದರೆ ಅಲ್ಲಿ ಬಂದಿದ್ದು 1000ಕ್ಕೂ ಅಧಿಕ ಜನ. ಪೊಲೀಸರು ಬದುಕುಳಿದಿದ್ದೇ ಗ್ರೇಟು. ಅಂಥದ್ರ ಮೇಲೆ ಪೊಲೀಸರು ಅಂತ ಉಗಿಸ್ಕೊಂಡ್ರು ಅವರು ಮಿನಿಸ್ಟ್ರಿಂದಾನೆ. ಯಾಕಂದರೆ 100% ಮುಸ್ಲಿಮರಿರುವಂಥ ಏರಿಯಾದಲ್ಲಿ ಅವ್ನು ಹೆಂಗ್ರಿ ಕರ್ಕೊಂಡು ಹೋಗಿಟ್ರಿ ಅಂತ. ಅದೇನು ಪಾಕಿಸ್ತಾನ ಅನ್ನುವ ಆಕ್ರೋಶ ವ್ಯಕ್ತವಾಯಿತು. BJP ಕೂಡ ಮುಗಿಬಿತ್ತು. ಉದಯಗಿರಿ ಏನು ಭಾರತದಲ್ಲಿಲ್ವಾ, ಅದು ಕರ್ನಾಟಕದಲ್ಲಿಲ್ವಾ, ಅಲ್ಲಿ ನಮ್ಮ ಸಂವಿಧಾನದ ನಿಯಮಗಳು ಅನ್ವಯ ಆಗಲ್ವಾ, ನಮ್ಮ ಕಾನೂನು ಅನ್ವಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳೋದಕ್ಕೆ ಕಾರಣ ಆಯ್ತಲ್ವ ನೋಡಿ. ಆದರೆ ಅಂತ ಉಗಿಸ್ಕೊಂಡ್ರಲ್ಲ, ನೈತಿಕತೆ ಕುಗ್ಗುವಂತೆ ಮಾಡಲಾಯ್ತಲ್ವ ನಮ್ಮ ಪೊಲೀಸರು. ಅವ್ರ ಕಥೆ ಏನಾಗಿತ್ತು ಅನ್ನುವಂಥ ವಿಡಿಯೋ ಈಗ ಬೆಚ್ಚು ಬೀಳಿಸ್ತಾ ಇದೆ. ಲಿಟ್ರಲಿ ಬೆಚ್ಚು ಬೀಳಿಸುವಂಥ ವಿಡಿಯೋ ಅಷ್ಟೇ ಅಲ್ಲ, ಇನ್ನೊಂದು ಆಡಿಯೋ ಕೂಡ ಔಟ್ ಆಗಿದೆ. ಆಡಿಯೋದಲ್ಲಿ ಏನು ಹೇಳ್ತಾರೆ? ನನ್ನೆಲ್ಲ ಸಹೋದರರೇ, ನಿನ್ನೆ ಇನ್ಸ್ಟಾದಲ್ಲೆಲ್ಲ ಕೆಲವರ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ, ಈ ಗಲಾಟೆದು ತಕ್ಷಣ ಡಿಲೀಟ್ ಮಾಡಿಬಿಡಿ. 50,000 ಜನ ಇರುವಂಥ ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಮೆಸೇಜ್ ಹೋಗಿದೆಯಂತೆ, ಆಡಿಯೋ ನೋಟ್. ತಕ್ಷಣ ಡಿಲೀಟ್ ಮಾಡಿಬಿಡಿ, ಥ್ರೆಟ್ ಇದೆ ನಮಗೆ. ಅಂದರೆ ಪೊಲೀಸರು ಏನು ಬೇಕಾದ್ರೂ ಆ್ಯಕ್ಷನ್ ತೊಗೊಳ್ಬಹುದು. ಆ ವಿಡಿಯೋ ಆಧಾರದಲ್ಲಿ, ಪೋಸ್ಟ್ ಆಗಿರೋ ವಿಡಿಯೋ ಆಧಾರದಲ್ಲಿ ಹುಡುಕ್ತಿದ್ದಾರೆ. ಕ್ರೈಮ್ ಬ್ರಾಂಚಿಂದನೇ ನನಗೆ ಕಾಲ್ ಬಂದಿತ್ತು ಅಂದ್ರೇನು? ಆ್ಯಕ್ಷನ್ಗೋಸ್ಕರ ಹುಡುಕಾಡ್ತಾ ಕಾಲ್ ಬಂದಿತ್ತು, ಅಥವಾ ಎಚ್ಚರಿಸೋ ರೀತಿಯಲ್ಲಿ ಯಾರಾದರೂ ಸಹಾಯ ಮಾಡಿದ್ರೋ ಗೊತ್ತಿಲ್ಲ. ಆಡಿಯೋ ನೋಟಲ್ಲಿರೋದಿಷ್ಟೇ, ನನಗೆ ಕಾಲ್ ಬಂದಿತ್ತು, ತಕ್ಷಣ ಡಿಲೀಟ್ ಮಾಡ್ಕೊಳ್ಳಿ, ಎಸ್ಕೇಪ್ ಆಗಿ ಅಂತ.
ಈ ಆಡಿಯೋ ಕೂಡ ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟಿದ್ದು ಅಂತ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗ. जो जो मेरा भाया इंस्टाग्राम में कल के स्टोरियां डाल को ही पूरे स्टोरियां डिलीट करो. क्राइम ब्रांच वाले मुझे फोन करा था, उन्होंने बोले अब कौन कौन स्टोरियां इंस्टाग्राम में डाल को सबको भी सर्च कर रही. ಸೊ ಈ ರೀತಿ ಪ್ಲಾನ್ ಆಗಿತ್ತು. ವಾಟ್ಸ್ಆ್ಯಪ್ ಗ್ರೂಪ್ಗಳ ಮೂಲಕ ಹೇಗೆ ಪ್ಲಾನ್ ಮಾಡಲಾಗಿತ್ತು ಸಂಘಟಿತವಾದಂತಹ ಒಂದು ಅಪರಾಧವನ್ನು ಮಾಡೋದಕ್ಕೆ ಬಹಳ ದಿನಗಳಿಂದ ಯಾವುದಾದ್ರೂ ಒಂದು ಚಾನ್ಸ್ಗೋಸ್ಕರ ಕಾಯ್ತಾ ಇದ್ರ. ಹಾಗಾದರೆ ಇದೊಂದು ಕಾರಣ ಆಯ್ತಾ? ಇಂಥದ್ದೆಲ್ಲ ಚರ್ಚೆ ಆರೋಪಗಳು ಕೇಳಿಬರ್ತಿದ್ದಾವೆ. BJP ಈಗ ಮುಗಿಬೀಳ್ತಿದೆ. RSSನವರ ಇವರು ವೇಷ ಹಾಕ್ಕೊಂಡು ಬಂದವರು ಸಾವಿರ ಜನ ಪೊಲೀಸರ ಜೀವ ತೆಗೆಯೋಕ್ಕೂ ಹೆಸಲ್ಲ ಅನ್ನೋ ರೀತಿ ಮುಗಿಬೀಳ್ತಾರಲ್ಲ, ಇವರೆಲ್ಲರೂ ವೇಷ ಹಾಕ್ಕೊಂಡು ಬಂದವರು ಅನ್ನೋ ರೀತಿಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಈಗ. ವಿಡಿಯೋ ಆಡಿಯೋ ಔಟ್ ಬೆನ್ನಲ್ಲೇ. ಸೊ ಉದಯಗಿರಿ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್. ಈ ಕೇಸ್ನಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ಅಥವಾ ಪೊಲೀಸರ ಮೇಲೆ ಒತ್ತಡ ಇದೆಯಾ ಅನ್ನೋದ್ರ ಬಗ್ಗೆನೂ ಈಗ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರೋದು. ಆದಷ್ಟು ಬೇಗ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಉಂಟಾಯ್ತಾ? ತನಿಖೆಗೆ ಸರಿಯಾದ ಸಮಯ ಸಿಗಲಿಲ್ವಾ? ಈ ಥರದ್ದೆಲ್ಲ ವಿಚಾರಗಳ ಸುತ್ತ ಈಗ ಚರ್ಚೆ ಜೋರಾಗಿರೋದು. ಸೊ ಉದಯಗಿರಿ ಕೇಸ್ ಅಂದುಕೊಂಡಂಗಿಲ್ಲ ಅನ್ನೋದನ್ನು ಜನ ಬೇಡ, BJP ಅವ್ರು ಬೇಡ, ಸ್ವತಃ ದೃಶ್ಯಗಳು ಬಿಚ್ಚಿಡ್ತಿದ್ದಾವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.